ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ನ ಈ ವಿಡಿಯೋದಲ್ಲಿ ಯಾವುದೊಂದು ಕ್ಯಾಂಡಲ್ ಸ್ಟಿಕ್ಕನ್ನು ಯಾವ ರೀತಿ ರೀಡ್ ಮಾಡೋದು ಅಥವಾ ಯಾವುದೊಂದು ಪರ್ಟಿಕ್ಯುಲರ್ ಕ್ಯಾಂಡಲನ್ನು ಯಾವ ರೀತಿ ಅಬ್ಸರ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ನ ಎಲ್ಲ ವಿಡಿಯೋವನ್ನು ನಮ್ಮ ಚಾನಲ್ನ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೋಡ್ಕೊಳ್ಬೋದು. ಎಲ್ಲ ವಿಡಿಯೋಗಳು ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗಿದ್ರೆ ಯಾವುದೊಂದು ಕ್ಯಾಂಡಲನ್ನು ಯಾವ ರೀತಿ ರೀಡ್ ಮಾಡೋದು ಅನ್ನೋದನ್ನು ನಾವೀಗ ನೋಡೋಣ. ನಾನು ಈ ಹಿಂದೆ ಚಾರ್ಟ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ, ಈ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸಲ್ಲಿ ಚಾರ್ಟ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಬೇರೆ ಬೇರೆ ಚಾರ್ಟ್ನ ಟೈಪನ್ನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ ಒಂದು ಇಂಪಾರ್ಟೆಂಟ್ ಇರುವಂಥ ಚಾರ್ಟ್ನ ಟೈಪ್ ಕ್ಯಾಂಡಲ್ ಸ್ಟಿಕ್ ಚಾರ್ಟಿಂಗ್ ಟೈಪ್ ಅಂತ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ನಾವು ಡೇ ಟು ಡೇ ಟ್ರೇಡಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಕ್ಯಾಂಡಲ್ಸ್ಗಳನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಕೂಡ ಮಾಡಿದೆ. ಸೊ ಯಾವುದೊಂದು ಕ್ಯಾಂಡಲನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿದ್ರೆ, ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ನ ಯಾವುದೊಂದು ಕ್ಯಾಂಡಲನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ನಮಗೆ ಓಪನ್, ಹೈ, ಲೋ, ಕ್ಲೋಸ್ ಪ್ರೈಸ್ ಬೇಕಾಗುತ್ತೆ. ಈ 4 ಪ್ರೈಸನ್ನು ಇಟ್ಕೊಂಡು ನಾವು ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಈ ಕ್ಯಾಂಡಲ್ ಸ್ಟಿಕ್ಸ್ನ ಬೇಸಿಕ್ಸ್ ಗೊತ್ತಾಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಗೊತ್ತಾಗಲಿಲ್ಲ ಅಂತೇಳಿದ್ರೆ ಆ ವಿಡಿಯೋನ ನೀವು ನೋಡಿ, ಬೇಸಿಕ್ಸ್ ಆಫ್ ಚಾರ್ಟ್ನ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದೊಂದು ಪರ್ಟಿಕ್ಯುಲರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ನಮಗೆ 4 ಪ್ರೈಸ್ ಪಾಯಿಂಟ್ ಬೇಕಾಗುತ್ತೆ. ಸೊ ಈ 4 ಪ್ರೈಸ್ ಪಾಯಿಂಟಿನ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಈ ಕ್ಯಾಂಡಲನ್ನು ನಾವು ಯಾವ ರೀತಿ ರೀಡ್ ಮಾಡ್ಬೋದು? ಇಲ್ಲೊಂದು ಕ್ಯಾಂಡಲನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಇದೊಂದು ಬುಲ್ಲಿಶ್ ಕ್ಯಾಂಡಲ್. ಇಲ್ಲಿ ಪ್ರೈಸ್ ಓಪನ್ ಆಗುತ್ತೆ, ಪ್ರೈಸ್ ಲೋ ಅನ್ನು ಮಾಡುತ್ತೆ, ಹಾಗೆ ಒಂದು ಅಪ್ ಮೂವ್ ಅನ್ನು ಕೊಡುತ್ತೆ, ಕ್ಲೋಸಿಂಗನ್ನು ಕೊಡುತ್ತೆ, ಹಾಗೆ ಇಲ್ಲೊಂದು ಹೈ ಅನ್ನು ಮಾಡುತ್ತೆ. ಇಲ್ಲಿ ನಮಗೆ 4 ಪ್ರೈಸ್ ಪಾಯಿಂಟ್ಸ್ ಆಗುತ್ತೆ: ಓಪನ್, ಲೋ, ಹೈ, ಹಾಗೆ ಕ್ಲೋಸ್. ಸೊ ಇದು ಯಾಕೆ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳಿದ್ರೆ, ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ಗಿಂತ ಹೈ ಇದೆ, ಹಾಗಾಗಿ ಇದನ್ನು ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಈ ಬುಲ್ಲಿಶ್ ಕ್ಯಾಂಡಲ್ ಏನನ್ನು ಸಜೆಸ್ಟ್ ಮಾಡುತ್ತೆ? ಸೊ ಯಾವುದೊಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಸಮಥಿಂಗ್ ಸಜೆಸ್ಟ್ ಮಾಡುತ್ತೆ. ಸೊ ಯಾವುದೊಂದು ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು ಅಥವಾ ಪ್ರೈಸ್ ಟ್ರೇಡ್ ಆಗಬೇಕು ಅಂತೇಳಿದ್ರೆ ಅಲ್ಲಿ ಬೈಯರ್ ಮತ್ತು ಸೆಲ್ಲರ್ ಇರ್ತಾರೆ, ಬೈಯರ್ ಮತ್ತು ಸೆಲ್ಲರ್ ಬೇಕಾಗ್ತಾರೆ. ಹಾಗಾದರೆ ಈ ಕ್ಯಾಂಡಲಲ್ಲಿ ಬೈಯರ್ ಸೆಲ್ಲರ್ನ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಬೈಯರ್ ಸೆಲ್ಲರ್ನ ಸೈಕಾಲಜಿ ಈ ಕ್ಯಾಂಡಲಲ್ಲಿ ಏನಿದೆ ಅನ್ನೋದನ್ನು ನಾವು ರೀಡ್ ಮಾಡಬೇಕಾಗುತ್ತೆ. ನಾವು ಪ್ರೈಸ್ ಆ್ಯಕ್ಷನನ್ನು ಯೂಸ್ ಮಾಡೋದು ಮೇಯ್ನ್ ಆಗಿ ಈ ಪರ್ಸ್ಪೆಕ್ಟಿವಿಂದ ಯೂಸ್ ಮಾಡಬೇಕಾಗುತ್ತೆ. ಬೈಯರ್ ಸೆಲ್ಲರ್ನ ಸೈಕಾಲಜಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನಿದೆ, ಏನು ಹೇಳುತ್ತೆ ಅನ್ನೋದನ್ನು ನಾವು ರೀಡ್ ಮಾಡಬೇಕಾಗತ್ತೆ. ಜಸ್ಟ್ ಒಂದು ಕ್ಯಾಂಡಲ್ ಬುಲಿಶ್ ಕ್ರಿಯೇಟ್ ಆಗಿದೆ ಅಂತ ಅದನ್ನು ಬುಲಿಶ್ ಕ್ಯಾಂಡಲ್, ಅಥವಾ ಯಾವುದೊಂದು ಕ್ಯಾಂಡಲ್ ಬೇರಿಶ್ ಕ್ರಿಯೇಟ್ ಆಗಿದೆ ಅಂತ ಅದನ್ನು ಬೇರಿಶ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಕ್ಯಾಂಡಲಲ್ಲಿ ಬೈಯರ್ ಸೆಲ್ಲರ್ನ ಆ್ಯಕ್ಟಿವಿಟಿ ಅಥವಾ ಬೈಯರ್ ಸೆಲ್ಲರ್ನ ಸೈಕಾಲಜಿ ಏನು ಹೇಳುತ್ತೆ ಅನ್ನೋದನ್ನು ಮೇಯ್ನಾಗಿ ನಾವು ರೀಡ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಾವು ಪ್ರೈಸ್ ಆ್ಯಕ್ಷನನ್ನು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗಾದರೆ ಯಾವ್ಯಾವ ಟೈಪ್ನ ಕ್ಯಾಂಡಲ್ ಇದೆ, ಆ ಕ್ಯಾಂಡಲಲ್ಲಿ ಬೈಯರ್ ಸೆಲ್ಲರ್ನ ಸೈಕಾಲಜಿ ಏನಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇದು ನಾನು ಆಗಲೇ ಹೇಳಿದಾಗ ಒಂದು ಬುಲ್ಲಿಶ್ ಕ್ಯಾಂಡಲ್, ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್. ಯಾಕೆ ಬಿಗ್ ಬುಲ್ಲಿಶ್ ಕ್ಯಾಂಡಲ್? ಪ್ರೈಸ್ ಓಪನ್ ಆಗುತ್ತೆ ಒಂದು ಪಾಯಿಂಟಲ್ಲಿ, ಒಂದು ಸ್ಮಾಲ್ ಲೋ ಅನ್ನು ಮಾಡುತ್ತೆ, ತುಂಬ ಏನು ಕೆಳಗೆ ಹೋಗಲ್ಲ. ಸೊ ಇದರ ಅರ್ಥ ಏನು? ಪ್ರೈಸ್ ಓಪನ್ ಆದ ನಂತರ ತುಂಬ ಕೆಳಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ ಏನು ತುಂಬ ಸ್ಟ್ರಾಂಗ್ ಇಲ್ಲ ಅಂತ ಸಜೆಸ್ಟ್ ಮಾಡುತ್ತೆ. ಸೊ ಯಾವುದೊಂದು ಪ್ರೈಸ್ ಡೌನ್ ಬರಬೇಕು ಅಂತ ಹೇಳಿದ್ರೆ ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಬೇಕಾಗತ್ತೆ. ಅಲ್ಲಿ ಬೈಯರ್ ತುಂಬ ಹೆವಿ ಆಗಿಲ್ಲ ಅಥವಾ ಬೈಯರ್ ತುಂಬ ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇನ್ ಕೇಸ್ ಪ್ರೈಸ್ ಓಪನ್ ಆದ ನಂತರ ಡೌನ್ ಬಂತು ಅಂತ ಹೇಳಿದರೆ, ಈ ಕ್ಯಾಂಡಲ್ ಕೇಸಲ್ಲಿ ಪ್ರೈಸ್ ತುಂಬ ಏನು ಡೌನ್ ಬರಲಿ, ಸ್ವಲ್ಪ ಡೌನ್ ಬರುತ್ತೆ, ಬಟ್ ಅಗೈನ್ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ತುಂಬ ಅಪ್ ಸೈಡ್ ಪುಷ್ ಮಾಡ್ತಾರೆ. ಹಾಗೆ ಅಪ್ ಸೈಡ್ ಪುಷ್ ಮಾಡಿ ಒಂದು ಹೈಯನ್ನು ಕ್ರಿಯೇಟ್ ಮಾಡ್ತಾರೆ. ಹೈ ಮಾಡಿದ ನಂತರ ತುಂಬ ಏನು ಕೆಳಗೆ ಬರಲ್ಲ, ಆಲ್ಮೋಸ್ಟ್ ನಿಯರ್ ಟು ಹೈ ಪ್ರೈಸ್ ಕ್ಲೋಸ್ ಆಗುತ್ತೆ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ಬಟ್ ಸೆಲ್ಲರ್ಗಳು ಡೌನ್ ಸೈಡ್ ತುಂಬ ಏನು ಪುಷ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೈಯರ್ಗಳೇ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಸೊ ಒಂದು ಪಾಯಿಂಟಲ್ಲಿ ಓಪನ್ ಆಗುತ್ತೆ, ಅಪ್ ಮೂವ್ನ ಕೊಡುತ್ತೆ, ಅಗೈನ್ ಇನ್ನೊಂದು ಪಾಯಿಂಟಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ತುಂಬ ಏನು ದೊಡ್ಡದಾದ ವೀಕ್ಗಳನ್ನು ಹೈಯರ್ ಸೈಡ್ ಹಾಗೆ ಲೋವರ್ ಸೈಡ್ ಕ್ರಿಯೇಟ್ ಮಾಡಲ್ಲ. ಇದು ಸ್ಟ್ರಾಂಗ್ ಬುಲ್ಲಿಶ್ನೆಸ್ಸನ್ನು ಸಜೆಸ್ಟ್ ಮಾಡುತ್ತೆ. ಈ ಕ್ಯಾಂಡಲ್ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಯಾವುದೊಂದು ಬುಲ್ಲಿಶ್ ಕ್ಯಾಂಡಲನ್ನು ನಾವು ಗ್ರೀನ್ ಅಥವಾ ವೈಟ್ ಕ್ಯಾಂಡಲಲ್ಲಿ ಸಜೆಸ್ಟ್ ಮಾಡ್ತೀವಿ ಕಲರನ್ನು. ಯಾಕಂತೇಳಿದ್ರೆ ಓಪನಿಂಗ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ಗಿಂತ ಹೈಯರಲ್ಲಿದೆ, ಅದನ್ನು ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ನಾವು ಅದನ್ನು ಗ್ರೀನ್ ಅಥವಾ ವೈಟ್ ಕ್ಯಾಂಡಲಲ್ಲಿ ಕನ್ಸಿಡರ್ ಮಾಡ್ತೀವಿ. ನಾನಿಲ್ಲಿ ಇದನ್ನು ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದೊಂದು ಬಿಗ್ ಕ್ಯಾಂಡಲ್, ತುಂಬ ದೊಡ್ಡದಾದ ಕ್ಯಾಂಡಲ್. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಬೈಯರ್ ಡಾಮಿನೆನ್ಸನ್ನು ಸಜೆಸ್ಟ್ ಮಾಡುತ್ತೆ. ಈ ಕ್ಯಾಂಡಲಲ್ಲಿ ಬೈಯರ್ ತುಂಬ ಅಗ್ರೆಸಿವ್ ಆಗಿದ್ದಾರೆ, ಬೈಯರ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಯಾಕಂತೇಳಿ ಒಂದು ಪಾಯಿಂಟಲ್ಲಿ ಓಪನ್ ಆಗುತ್ತೆ, ನೆಕ್ಸ್ಟ್ ಒಂದು ಪಾಯಿಂಟಲ್ಲಿ ಕ್ಲೋಸ್ ಆಗುತ್ತೆ, ಹಾಗೆ ಹೈ ಮತ್ತು ಲೋ ತುಂಬ ಏನು ದೊಡ್ಡದಿಲ್ಲ. ಸೊ ಹಾಗಾಗಿ ಓಪನ್ ಆದ ನಂತರ ಕ್ಲೋಸಿಂಗ್ ಟೈಮ್ವರೆಗೂ ಬೈಯರೇ ಆ ಕ್ಯಾಂಡಲಲ್ಲಿ ಒಂದು ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂತ ನಾವು ಅದನ್ನು ರೀಡ್ ಮಾಡ್ಬೋದು. ಸೊ ಇನ್ನೊಂದು ಕ್ಯಾಂಡಲನ್ನು ನಾವಿಲ್ಲಿ ನೋಡ್ಬೋದು. ಓಪನ್ ಆಗುತ್ತೆ, ಒಂದಷ್ಟು ಡೌನ್ ಬರುತ್ತೆ, ಹಾಗೇನೊಂದು ಅಪ್ ಮೂವ್ನ ಕೊಡುತ್ತೆ, ಒಂದಷ್ಟು ಹೈಯನ್ನು ಕ್ರಿಯೇಟ್ ಮಾಡುತ್ತೆ, ಹೈಯರ್ ಲೆವೆಲಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ವೀಕ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ಬೋದು. ಹೈಯರ್ ಲೆವೆಲ್ಗೆ ಪ್ರೈಸ್ ರೀಚ್ ಆಗುತ್ತೆ, ಅಗೈನ್ ಡೌನ್ ಬರುತ್ತೆ, ಒಂದು
ಪಾಯಿಂಟ್ಗೆ ಬಂದು ಕ್ಲೋಸ್ ಆಗುತ್ತೆ. ಒಂದು ನಾರ್ಮಲ್ ಬಾಡಿ ಇರುತ್ತೆ, ಈ ಪಾಯಿಂಟನ್ನು ನಾವು ಬಾಡಿ ಅಂತ ಕರಿತೀವಿ. ಅದೇ ರೀತಿ ಹೈ ಮತ್ತು ಲೋಗಳಲ್ಲಿರುವ ವಿಕ್ಕನ್ನು ನಾವು ವಿಕ್ ಅಂತ ಕರಿತೀವಿ, ಶ್ಯಾಡೋವನ್ನು ವಿಕ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಓಪನ್ ಆಗುತ್ತೆ, ಪ್ರೈಸ್ ಸ್ವಲ್ಪ ಡೌನ್ ಸೈಡ್ ಬರುತ್ತೆ, ಸೆಲ್ಲರ್ ಸ್ವಲ್ಪ ಕಂಟ್ರೋಲನ್ನು ತಗೊಳ್ತಾರೆ ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ. ಬಟ್ ಅಗೈನ್ ಬೈಯರ್ಗಳು ಕಂಟ್ರೋಲ್ ತಗೊಂಡು ಅಪ್ ಸೈಡ್ ಪುಷ್ ಮಾಡ್ತಾರೆ. ಅಪ್ ಸೈಡ್ ಅಗೈನ್ ಸೆಲ್ಲರ್ ಒಂದಷ್ಟು ಕಂಟ್ರೋಲನ್ನು ತಗೊಂಡು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ತುಂಬ ಏನು ಡೌನ್ ಸೈಡ್ ಪುಷ್ ಮಾಡಲ್ಲ. ಓಪನಿಂಗ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಹೈಯರಲ್ಲಿದೆ, ಪಾಸಿಟಿವ್ ಕ್ಯಾಂಡಲ್ ಆಗಿದೆ. ಬಟ್ ನಾರ್ಮಲ್ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡಿದೆ, ಸ್ಟ್ರಾಂಗ್ ಬಿಗ್ ಬಾಡಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಸೊ ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ, ಬಟ್ ನಾರ್ಮಲ್ ಬುಲ್ಲಿಶ್ ಕ್ಯಾಂಡಲ್. ಒಂದಷ್ಟು ಸೆಲ್ಲರ್ಗಳು ಈ ಕ್ಯಾಂಡಲಲ್ಲಿ ಕಂಟ್ರೋಲನ್ನು ಹೊಂದಿದ್ದಾರೆ, ಬಟ್ ಬೈಯರ್ಗಳೇ ಸ್ವಲ್ಪ ಡಾಮಿನೆಂಟ್ ಮಾಡಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸೆಲ್ಲರ್ ಆ್ಯಕ್ಟಿವಿಟಿ ಇದೆ, ಬಟ್ ಪ್ರೀವಿಯಸ್ ಈ ಕ್ಯಾಂಡಲ್ಗೆ ಕಂಪೇರ್ ಮಾಡಿದಾಗ ಈ ಕ್ಯಾಂಡಲ್ ಸ್ವಲ್ಪ ವೀಕ್ ಇದೆ. ಸೊ ಈ ಕ್ಯಾಂಡಲ್ ತುಂಬ ಸ್ಟ್ರಾಂಗ್ ಆದ ಬುಲ್ಲಿಶ್ ಕ್ಯಾಂಡಲನ್ನು ಸಜೆಸ್ಟ್ ಮಾಡುತ್ತೆ. ಇದು ಅಷ್ಟು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಅಲ್ಲ, ನಾರ್ಮಲ್ ಬುಲ್ಲಿಶ್ ಕ್ಯಾಂಡಲ್ ಅಂತ ಇದನ್ನು ನಾವು ಟ್ರೀಟ್ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ಸ್ವಲ್ಪ ಸೆಲ್ಲರ್ ತನ್ನ ಸ್ಟ್ರೆಂತನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಕ್ಯಾಂಡಲನ್ನು ನಾವು ನೋಡ್ಬೋದು, ಓಪನ್ ಆಗುತ್ತೆ, ತುಂಬ ದೊಡ್ಡ ಲೋ ಅನ್ನು ಮಾಡುತ್ತೆ. ಬಟ್ ಬೈಯರ್ಗಳು ಅಗೇನ್ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ, ಸ್ಟ್ರಾಂಗ್ ಬೈಯರ್ಗಳು ಬರ್ತಾರೆ, ಅಪ್ಸೈಡ್ ಪುಷ್ ಮಾಡ್ತಾರೆ, ಪ್ರೈಸ್ ಅಪ್ ಮೂವನ್ನು ಕೊಡುತ್ತೆ, ಸ್ವಲ್ಪ ಹೈಯನ್ನು ಮಾಡುತ್ತೆ. ನೆಕ್ಸ್ಟ್ ಹೈಯರ್ ಲೆವೆಲಲ್ಲಿ ಕ್ಲೋಸ್ ಆಗುತ್ತೆ, ಒಂದು ಪಾಸಿಟಿವ್ ಕ್ಯಾಂಡಲನ್ನೇ ಕ್ರಿಯೇಟ್ ಮಾಡುತ್ತೆ. ಓಪನ್ಗಿಂತ ಕ್ಲೋಸಿಂಗ್ ಪ್ರೈಸ್ ಹೈಯಲ್ಲೇ ಇದೆ. ಇಲ್ಲಿ ಏನಾಗುತ್ತೆ, ಲೋವರ್ ಸೈಡ್ಗೆ ಸೆಲ್ಲರ್ಗಳು ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಬಿಗ್ ಲೋವರ್ ಶಾಡೋ ಅಥವಾ ಬಿಗ್ ಲೋವರ್ ವಿಕ್ ಕ್ರಿಯೇಟ್ ಆಗುತ್ತೆ. ಲೋವರ್ ಸೈಡ್ಗೆ ಸೆಲ್ಲರ್ಗಳು ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಒಂದಷ್ಟು ಬೈಯರ್ ಡಾಮಿನೆನ್ಸ್ ಅನ್ನೋದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಈ ಲೆವೆಲಲ್ಲಿ ಸ್ವಲ್ಪ ಬೈಯರ್ ಬಂದಿರೋದ್ರಿಂದ ಸ್ವಲ್ಪ ಬುಲ್ಲಿಶ್ ಬಯಾಸನ್ನು ಹೊಂದಿರುತ್ತೆ ಅಥವಾ ಸ್ಟ್ರಾಂಗ್ ಬುಲ್ಲಿಶ್ ಬಯಾಸನ್ನು ಹೊಂದಿರುತ್ತೆ. ಈ ಕ್ಯಾಂಡಲ್ ಲೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಈ ಝೋನ್ ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ, ಸಪೋರ್ಟ್ ಝೋನ್ ಆಗುತ್ತೆ. ಯಾಕೆ ಕೇಳಿದರೆ ಇಲ್ಲಿ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಅಪ್ ಸೈಡ್ ಪುಷ್ ಮಾಡಿಕೊಂಡು ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಮಾಡಲಿಕ್ಕೆ ಸಸ್ಟೈನ್ ಆಗ್ತಾರೆ. ಪ್ರೈಸ್ ಓಪನ್ ಆಗುತ್ತೆ, ಓಪನ್ ಆದ ನಂತರ ಡೌನ್ ಬರುತ್ತೆ. ಬಟ್ ಈ ಝೋನಲ್ಲಿ ಬೈಯರ್ಗಳು ಸ್ಟ್ರಾಂಗ್ ಆಗಿ ಎಂಟರ್ ಆಗ್ತಾರೆ, ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ, ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಡ್ತಾರೆ. ಸೊ ಬೈಯರ್ ಸ್ವಲ್ಪ ಸ್ಟ್ರಾಂಗ್ ಇರೋದನ್ನು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಈ ಝೋನ್ ಒಂದು ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಈ ಝೋನ್ ಬ್ರೇಕ್ ಡೌನ್ ಆದರೆ ಮಾತ್ರ ಅದು ನೆಗೆಟಿವ್ ಆಗುತ್ತೆ. ಯಾಕೆ, ಇಲ್ಲಿ ಬೈಯರ್ ಬಂದು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದ್ರು, ನೆಕ್ಸ್ಟ್ ಅಗೇನ್ ಸೆಲ್ಲರ್ ಬಂದು ಈ ಲೋನ ಬ್ರೇಕ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದರೆ ಸೆಲ್ಲರ್ ಡಾಮಿನೆನ್ಸ್ ಆದರೂ, ಸೆಲ್ಲರ್ ಡಾಮಿನೇಟ್ ಮಾಡಿದ್ರು, ಸೆಲ್ಲರ್ ಬಂದು ಸ್ಟ್ರಾಂಗ್ ಆದರು ಅಂತ ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಇದೊಂದು ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ. ಈ ಕ್ಯಾಂಡಲ್ ಲೋ ನಮಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಲೋವರ್ ಸೈಡಲ್ಲಿ ಪ್ರೈಸ್ ರಿಜೆಕ್ಟ್ ಆಗ್ತಾ ಇತ್ತು, ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಒಂದು ಬುಲ್ಲಿಶ್ ಕ್ಯಾಂಡಲ್. ಹಾಗೆ ನೆಕ್ಸ್ಟ್ ಇದೊಂದು ಕ್ಯಾಂಡಲನ್ನು ನಾವು ನೋಡ್ಬೋದು, ಇದನ್ನು ಡೋಜಿ ರೀತಿಯ ಕ್ಯಾಂಡಲ್ ಅಂತ ಕರಿಬೋದು. ನೆಕ್ಸ್ಟ್ ಬರುತ್ತೆ ಅದು. ಸೊ ಇದು ಕೂಡ ಅಷ್ಟೇ, ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಲೋವರ್ ಸೈಡಲ್ಲಿ ಪ್ರೈಸ್ ರಿಜೆಕ್ಟ್ ಆಗುತ್ತೆ, ಪ್ರೈಸ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಹೈಯರ್ ಲೆವೆಲ್ಗೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ಈ ಕ್ಯಾಂಡಲ್ನ ಕಲರ್ ಇಂಪಾರ್ಟೆಂಟ್ ಆಗೋದಿಲ್ಲ, ಇದು ಗ್ರೀನ್ ಕ್ಯಾಂಡಲ್ ಇದೆ. ಇನ್ ಕೇಸ್ ಇಲ್ಲಿ ರೆಡ್ ಕ್ಯಾಂಡಲ್ ಇದ್ದರೂ ಕೂಡ ತುಂಬ ಏನು ಇಂಪಾರ್ಟೆನ್ಸ್ ಇರೋದಿಲ್ಲ ಆ ಕಲರ್ಗೆ. ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಇಲ್ಲಿ ಈ ಬಾಡಿ ಇರುತ್ತೆ, ಬಟ್ ವಿಕ್ ತುಂಬ ದೊಡ್ಡದಾದ ವಿಕ್ ಇರುತ್ತೆ. ಹೈಯರ್ ಸೈಡಲ್ಲಿ ಸ್ಮಾಲ್ ವಿಕ್ ಇರ್ಬೋದು, ಬಟ್ ಲೋವರ್ ಸೈಡ್ಗಳಲ್ಲಿ ತುಂಬ ದೊಡ್ಡದಾದ ವಿಕ್ ಇರುತ್ತೆ. ಸೊ ಲೋವರ್ ಸೈಡಲ್ಲಿ ಪ್ರೈಸ್ ರಿಜೆಕ್ಟ್ ಆಗುತ್ತೆ, ಪ್ರೈಸ್ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ರಿಜೆಕ್ಟ್ ಆಗುತ್ತೆ, ಅಪ್ ಮೂವನ್ನು ಕೊಡುತ್ತೆ. ಸೊ ಇದು ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು, ಇದು ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಈ ರೀತಿಯ ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ ಇದನ್ನು ನಾವು, ಲಾಂಗ್ ವಿಕ್ ಇರುವಂಥ ಕ್ಯಾಂಡಲ್ಗಳು. ಇದು ಇಂಪಾರ್ಟೆಂಟ್ ಇರುವಂಥದ್ದು ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆದರೆ ಇದಕ್ಕೊಂದು ಅರ್ಥ ಇದೆ. ಅದೇ ರೀತಿ ಈ ಕ್ಯಾಂಡಲ್ಗಳು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಯಿತು ಅಂತೇಳಿ ಇದಕ್ಕೆ ಇನ್ನೊಂದು ರೀತಿ ಅರ್ಥ ಇದೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಡೌನ್ ಬರ್ತಾ ಇದೆ, ಇಲ್ಲಿ ಈ ರೀತಿ ಒಂದು ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನು ನೆಕ್ಸ್ಟ್ ನಾವು ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳು ಬಂದಾಗ ಅದನ್ನು ಸ್ಟಡಿ ಮಾಡ್ಬೋದು. ಪ್ರೈಸ್ ಡೌನ್ ಬರುತ್ತೆ, ರಿಜೆಕ್ಟ್ ಆಗುತ್ತೆ, ಅಪ್ ಸೈಡ್ ಕ್ಲೋಸ್ ಮಾಡುತ್ತೆ ಅಂತೇಳಿ ಅದು ಪಾಸಿಟಿವ್ ಆಗುತ್ತೆ. ಯಾಕಂತೇಳಿ ಟ್ರೆಂಡ್ ಡೌನ್ ಇತ್ತು, ಪ್ರೈಸ್ ಡೌನ್ ಬರುತ್ತೆ, ಬಟ್ ಲೋವರ್ ಸೈಡಲ್ಲಿ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಲೋವರ್ ಸೈಡಲ್ಲಿ ಪ್ರೈಸ್ ರಿಜೆಕ್ಟ್ ಆಗ್ತಾಯಿದೆ, ಸ್ವಲ್ಪ ಬೈಯರ್ ಬರ್ತಾ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಕ್ಯಾಂಡಲ್ನ ಲೋ ಬ್ರೇಕ್ ಡೌನ್ ಆದರೆ ಮಾತ್ರ ಆ ಟ್ರೆಂಡ್ ಅಗೈನ್ ನೆಗೆಟಿವ್ ಕಂಟಿನ್ಯೂ ಆಗುತ್ತೆ, ಅಲ್ಲಿವರೆಗೂ ಇದು ಸಪೋರ್ಟ್ ಆಗುತ್ತೆ. ಇಲ್ಲಿ ಬೈಯರ್ ಬಂದಿರೋದು, ಸೊ ನೆಕ್ಸ್ಟ್ ಪಾಸಿಟಿವ್ ಆಗುವಂಥ ಸಾಧ್ಯತೆ ಇದೆ, ಟ್ರೆಂಡ್ ಒಂದು ರಿವರ್ಸ್ ಆಗುವಂಥ ಸಾಧ್ಯತೆ ಇದೆ. ಟ್ರೆಂಡ್ ಡೌನ್ ಬರ್ತಾ ಇತ್ತು, ಒಂದು ಬುಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಟ್ರೆಂಡ್ ರಿವರ್ಸ್ ಆಗುವಂಥ ಸಾಧ್ಯತೆ ಇದೆ. ಅದೇ ಇನ್ ಕೇಸ್ ಇಲ್ಲಿ ಟ್ರೆಂಡ್ ಒಂದು ಅಪ್ ಟ್ರೆಂಡ್ ಇತ್ತು, ಪ್ರೈಸ್ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ಇದರ ಅರ್ಥ ಇಲ್ಲಿ ಸ್ವಲ್ಪ ಸೆಲ್ಲರ್ ಇದ್ದಾರೆ, ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಈ ರೀತಿಯ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಯಿತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಈ ರೀತಿಯ ಕ್ಯಾಂಡಲ್ಗಳು ಯಾವ ಪೊಸಿಷನಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ವಿಕ್ ಕ್ಯಾಂಡಲ್ಗಳು ಇಂಪಾರ್ಟೆಂಟ್ ಇರುವಂಥದ್ದು, ಅದು ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಂಟ್ಲಿ ಇದೊಂದು ಬುಲ್ಲಿಶ್ ಕ್ಯಾಂಡಲ್ ಆಗಿ ಸಜೆಸ್ಟ್ ಮಾಡ್ತಾ ಇದೆ. ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ ಅಥವಾ ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ಕ್ಯಾಂಡಲ್ ಅರ್ಥ ಇಲ್ಲಿ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಅಗೈನ್ ಬಯರ್ಗಳು ಪ್ರೈಸನ್ನು ಹೈಯರ್ ಲೆವೆಲ್ಗೆ ಪುಷ್ ಮಾಡ್ತಾರೆ, ಬಯರ್ಗಳು ಕಂಟ್ರೋಲನ್ನು ತಗೊಂಡಿದ್ದಾರೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಸೊ ಇದು ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ. ನೆಕ್ಸ್ಟ್ ಇದು ನಾರ್ಮಲ್ ಕ್ಯಾಂಡಲ್, ಸ್ಮಾಲ್ ಕ್ಯಾಂಡಲ್, ತುಂಬ ಏನು ಆ್ಯಕ್ಟಿವಿಟಿ ಆಗಲ್ಲ, ಬಯರ್ ಸೆಲ್ಲರ್ನ ಮಧ್ಯೆ ತುಂಬ ಏನು ಆ್ಯಕ್ಟಿವಿಟಿ ಆಗಲ್ಲ. ಪ್ರೈಸ್ ಆಲ್ಮೋಸ್ಟ್ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಮೇಲೆ ಕ್ಲೋಸ್ ಆಗುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ. ಕೆಳಗಡೆ ಕ್ಲೋಸಿಂಗ್ ಆದರೆ ಅದನ್ನು ನೆಗೆಟಿವ್ ಕ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿದು ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ, ತುಂಬ ಏನು ಆ್ಯಕ್ಟಿವಿಟಿ ಆಗಲ್ಲ, ಒಂದು ಸ್ಮಾಲ್ ನಾರ್ಮಲ್ ರೀತಿಯ ಕ್ಯಾಂಡಲ್, ನಾರ್ಮಲ್ ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿಬಹುದು. ಈ ಕ್ಯಾಂಡಲ್ನ ಬ್ರೇಕ್ಔಟ್ ಆದ ನಂತರ ಒಂದು ಡೈರೆಕ್ಷನ್ ಅಪ್ ಆರ್ ಡೌನ್ ಸಿಗುತ್ತೆ ಅಂತ ನಾವು ಇದನ್ನು ಕರಿಬೋದು. ಇದು ಬುಲ್ಲಿಶ್ ಕ್ಯಾಂಡಲ್ಗಳಾಯಿತು. ಈ ರೀತಿ ನಾವು ಆ ಕ್ಯಾಂಡಲಲ್ಲಿ ಬೈಯರ್ ಸೆಲ್ಲರ್ ಮಧ್ಯೆ ಆ್ಯಕ್ಟಿವಿಟಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಕ್ಯಾಂಡಲನ್ನು ರೀಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಸೇಮ್ ನಾನು ಆಗ ಬುಲ್ಲಿಶ್ ಕ್ಯಾಂಡಲ್ ಎಕ್ಸ್ಪ್ಲೈನ್ ಮಾಡಿದಾಗೆ ಬೇರಿಶ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗುತ್ತೆ, ಪ್ರೈಸ್ ಓಪನ್ ಆಗುತ್ತೆ, ಡೌನ್ ಸೈಡ್ ಪುಷ್ ಆಗುತ್ತೆ, ಲೋವರ್ ಸೈಡ್ಗೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ, ಬಿಗ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಓಪನ್ಗಿಂತ ಕ್ಲೋಸ್ ಲೋವರ್ ಸೈಡಲ್ಲಿದೆ, ಹಾಗಾಗಿ ನೆಗೆಟಿವ್ ಕ್ಯಾಂಡಲ್ ಬೇರಿಶ್ ಆಗುತ್ತೆ, ಸೆಲ್ಲರ್ಗಳೇ ಪ್ರೈಸನ್ನು ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಕೂಡ ಅಷ್ಟೇ ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ, ಬಟ್ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಅದೇ ರೀತಿ ಡೌನ್ ಸೈಡಲ್ಲಿ ಬೈರ್ ಒಂದಷ್ಟು ಪುಷ್ ಮಾಡ್ತಾರೆ, ಬಟ್ ಫೈನಲಿ ನೆಗೆಟಿವ್ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ನೆಗೆಟಿವ್ ಕ್ಯಾಂಡಲ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ, ಸೆಲ್ಲರ್ಗಳು ಕಂಟ್ರೋಲ್ ಅಂತ ತಗೊಳ್ತಾರೆ, ಡೌನ್ ಬರುತ್ತೆ. ಸೊ ನೆಗೆಟಿವ್ ಕ್ಲೋಸಿಂಗನ್ನು ಕೊಡುತ್ತೆ. ಅಗೇನ್ ಸೇಮ್ ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಡೌನ್ ಬರುತ್ತೆ, ಇಲ್ಲಿ ಒಂದು ಕ್ಲೋಸಿಂಗನ್ನು ಕೊಡುತ್ತೆ, ಲೋವರ್ ಸೈಡಲ್ಲಿ ನೆಗೆಟಿವ್ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಈ ಕ್ಯಾಂಡಲ್ಗಳು ಅಷ್ಟೇ, ಈ ಲಾಂಗ್ ವೀಕ್ನ ಕ್ಯಾಂಡಲ್ಗಳು ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರೈಸ್ ಡೌನ್ ಬರ್ತಾ ಇದೆ, ಡೌನ್ ಟ್ರೆಂಡಲ್ಲಿ ಈ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿದ್ರೆ ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಸ್ವಲ್ಪ ಬೈಯರ್ ಬರ್ತಾ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಹೈಕ್ಕಿಂತ ಮೇಲೆ ಬೈಯರ್ಗಳು ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತೇಳಿದೆ, ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಗುವಂಥ ಸಾಧ್ಯತೆ ಇದೆ. ಪ್ರೈಸ್ ಡೌನ್ ಬರ್ತಾ ಇತ್ತು, ಒಂದಿನ ಅಪ್ ಹೋಗುತ್ತೆ, ಬಟ್ ಸೆಲ್ಲರ್ಗಳು ಫೈನಲಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ನೆಗೆಟಿವೇ. ಬಟ್ ಒಂದು ಸೈನ್ ಇರುವಂಥದ್ದು, ಡೌನ್ ಟ್ರೆಂಡಲ್ಲಿ ಬಯರ್ ಇಲ್ಲಿ ಆ್ಯಕ್ಟಿವೇಟ್ ಆಗಿದ್ದಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದರು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಈ ಕ್ಯಾಂಡಲ್ ಹೈ ಕ್ರಾಸ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಕನ್ಫರ್ಮೇಷನ್ಗೋಸ್ಕರ. ಅದೇ ರೀತಿ ಇನ್ ಕೇಸ್ ಅಪ್ ಟ್ರೆಂಡಲ್ಲಿ ಈ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ, ಪ್ರೈಸ್ ಅಪ್ ಮೂವನ್ನ ಕೊಡ್ತಾ ಇತ್ತು, ಒಂದಿನ ಅಪ್ ಹೋಗುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ. ಸೊ ಇದರ ಅರ್ಥ ಸೆಲ್ಲರ್ಗಳು ಹೈಯರ್ ಸೈಡಲ್ಲಿ ಪುಷ್ ಮಾಡ್ತಾ ಇದ್ದಾರೆ, ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಸೆಲ್ಲರ್ಗಳು ಅಗೈನ್ ಹೈಯರ್ ಲೆವೆಲಿಂದ ಪುಷ್ ಮಾಡ್ತಾರೆ. ಸೊ ಇದರ ಅರ್ಥ ಪ್ರೈಸ್ ಅಪ್ ಮೂವನ್ನ ಕೊಡ್ತಾ ಇತ್ತು, ಸೆಲ್ಲರ್ಗಳು ಹೈಯರ್ ಲೆವೆಲಲ್ಲಿ ಆ್ಯಕ್ಟಿವೇಟ್ ಆಗಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಅದು ಕನ್ಫರ್ಮ್ ಆದರೆ ನೆಕ್ಸ್ಟ್ ಟ್ರೆಂಡಲ್ಲಿ ರಿವರ್ಸ್ ಆಗುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಒಂದು ಸಿಂಗಲ್ ಕ್ಯಾಂಡಲ್ ಆಗಿ ನೋಡಿದಾಗಿದೆ ನಾವು ಬೇರಿಶ್ ಕ್ಯಾಂಡಲ್ ಅಂತ ಕರಿಬೋದು. ಯಾಕೆ ಕೇಳಿದರೆ ಓಪನ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಕಡಿಮೆ ಇದೆ, ನೆಗೆಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ ಬೇರಿಶ್ ಕ್ಯಾಂಡಲ್. ಅದೇ ರೀತಿ ನೆಕ್ಸ್ಟ್ ಇಲ್ಲೊಂದು ಕ್ಯಾಂಡಲನ್ನು ನಾವು ನೋಡ್ಬೋದು, ನ್ಯೂಟ್ರಲ್ ಕ್ಯಾಂಡಲ್ಗಳು. ಇಲ್ಲಿ ತುಂಬ ಏನೋ ಆ್ಯಕ್ಟಿವಿಟಿ ಆಗೋದಿಲ್ಲ, ಬೈಯರ್ ಸೆಲ್ಲರ್ ನಡುವೆ ಸ್ಮಾಲ್ ಆ್ಯಕ್ಟಿವಿಟಿ ಆಗುತ್ತೆ, ಒಂದು ರೇಂಜಲ್ಲಿ ಕನ್ಸಾಲಿಡೇಷನ್ ಮಾಡ್ತಾ ಇರುತ್ತೆ, ಸ್ಮಾಲ್ ಬಾಡಿ ಅಥವಾ ಸ್ಮಾಲ್ ವೀಕ್ ಇರುತ್ತೆ. ಇದನ್ನು ನ್ಯೂಟ್ರಲ್ ಬೇರಿಶ್ ಕ್ಯಾಂಡಲ್ ಅಂತ ನಾವು ಕರಿಬೋದು. ಸೊ ಹೀಗೆ ನಾವು ಕ್ಯಾಂಡಲನ್ನು ರೀಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಒಂದು ಬಿಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಓಪನ್ ಆಗುತ್ತೆ, ಓಪನ್ ಆದ ನಂತರ ಪ್ರೈಸ್ ಡೌನ್ ಸೈಡ್ ಪುಷ್ ಆಗುತ್ತೆ, ಸೆಲ್ಲರ್ಗಳೇ ಕಂಟ್ರೋಲ್ ಅಂತ ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಿಗ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪ್ರೈಸ್ ಅಗೇನ್ ಅದರ ಫಾಲೋ ಅಪ್ ಕ್ಯಾಂಡಲ್, ಪ್ರೈಸ್ ಡೌನ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ಡೌನ್ ಟ್ರೆಂಡಲ್ಲಿತ್ತು, ಪ್ರೈಸ್ ಡೌನ್ ಬರುತ್ತೆ, ಅಗೇನ್ ಒಂದು ವಿಕ್ ಕ್ರಿಯೇಟ್ ಆಗುತ್ತೆ, ಲಾಂಗ್ ವಿಕ್ ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಡೌನ್ ಬರುತ್ತೆ, ಬುಲ್ಸ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಡ್ತಾರೆ. ಸೊ ಇದರ ಅರ್ಥ ಏನಾಗುತ್ತೆ, ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಹೈಯರ್ ಲೆವೆಲ್ಗೆ ಪುಷ್ ಮಾಡಿದ್ದಾರೆ, ಬಟ್ ನೆಗೆಟಿವ್ ಕ್ಯಾಂಡಲ್ ಇದೆ ಆ್ಯಸ್ ಆಫ್ ನೋ, ಹೈಯರ್ ಲೆವೆಲ್ಗೆ ತುಂಬ ಏನು ರೀಚ್ ಆಗಲ್ಲ, ಓಪನ್ಗಿಂತ ಕ್ಲೋಸ್ ಕೆಳಗಡೆ ಇದೆ. ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ ನಾವು ವೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಕ್ಯಾಂಡಲ್ ಈ ಹೈಕ್ಕಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಬುಲ್ಸ್ಗಳು ಕಂಟ್ರೋಲ್ ತಗೊಂಡ್ರು ಅಂತ ನಾವು ಇದನ್ನು ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಅಗೈನ್ ಡೌನ್ ಬರುತ್ತೆ, ಲೋವರ್ ಸೈಡಲ್ಲಿ ಅಗೈನ್ ಒಂದಷ್ಟು ಬೈಯರ್ಗಳು ಕಂಟ್ರೋಲ್ ಅಂತ ತಗೊಳ್ತಾರೆ, ಅಗೈನ್ ನೆಕ್ಸ್ಟ್ ಕ್ಯಾಂಡಲ್ ಡೌನ್ ಬರುತ್ತೆ, ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬಟ್ ನಾವು ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಮೊಮೆಂಟಮ್ ಕಡಿಮೆ ಆಗ್ತಿರೋದು. ಇಲ್ಲಿ ಫಸ್ಟ್ ದೊಡ್ಡ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಬಟ್ ಅದರ ಕಂಟಿನ್ಯೂಷನ್ ಕ್ಯಾಂಡಲನ್ನು ನಾವು ನೋಡ್ಬೋದು, ಬೇರಿಶ್ ಕ್ಯಾಂಡಲ್ಗಡೆ ಬಟ್ ಲೋವರ್ ಸೈಡಲ್ಲಿ ಸ್ವಲ್ಪ ವೀಕ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು, ಬೈಯರ್ಗಳು ಬರ್ತಾ ಇರುವಂಥದ್ದು, ಹಾಗೆ ಕ್ಯಾಂಡಲ್ಗಳು ಕೂಡ ಚಿಕ್ಕದಾಗ್ತಾ ಇರುವಂಥದ್ದು, ಬಿಗ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗ್ತಾ ಇಲ್ಲ. ಅಲ್ಲಿ ಸೆಲ್ಲರ್ಗಳು ಇದ್ದಾರೆ, ಬಟ್ ಸ್ಟ್ರಾಂಗ್ ಸೆಲ್ಲರ್ಗಳು ಅಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಡೌನ್ ಬರುತ್ತೆ, ಈ ಒಂದು ಪ್ರೀವಿಯಸ್ ಲೋವನ್ನು ಬ್ರೇಕ್ ಮಾಡುತ್ತೆ, ಪ್ರೀವಿಯಸ್ ಹೈಗಳನ್ನು ಬ್ರೇಕ್ ಮಾಡಲ್ಲ, ಬಟ್ ಏನು ಸ್ಟ್ರಾಂಗ್ ಕಂಟಿನ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲೊಂದು ಕ್ಯಾಂಡಲನ್ನು ನಾವು ನೋಡ್ಬೋದು,
ಪ್ರೈಸ್ ಹೋಲ್ಡ್ ಆಗುತ್ತೆ, ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅದರ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಒಂದು ಬಿಗ್ ಬುಲ್ಲಿಶ್ ಮಾರುಬೂಸು ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಬಿಗ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇಡೀ 4 ಬೇರಿಶ್ ಕ್ಯಾಂಡಲನ್ನು ಎಂಗಲ್ಫ್ ಮಾಡುತ್ತೆ ಅಂತ ಹೇಳ್ಬೋದು. ಬಿಗ್ ಬುಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಸ್ಟ್ರಾಂಗ್ ಬುಲಿಶ್ನೆಸ್ ಅನ್ನು ಸಜೆಸ್ಟ್ ಮಾಡುತ್ತೆ. ಪ್ರೈಸ್ ಓಪನ್ ಆಗುತ್ತೆ, ಅಗೇನ್ ಒಂದು ಎಂಡಲ್ಲಿ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಅದೇ ರೀತಿ ಬಿಗ್ ಕ್ಯಾಂಡಲ್ ಆಗುತ್ತೆ, ಸ್ಟ್ರಾಂಗ್ ಬುಲಿಶ್ನೆಸ್ ಅನ್ನು ಸಜೆಸ್ಟ್ ಮಾಡುತ್ತೆ. ಇದು ಪ್ರೈಸ್ ರಿವರ್ಸಲ್ ಅನ್ನು ಸಜೆಸ್ಟ್ ಮಾಡುತ್ತೆ. ಯಾಕೆ ಕೇಳಿದ್ರೆ ಇಲ್ಲಿ ಸೆಲ್ಲರ್ಗಳು ಕಂಟ್ರೋಲ್ ಅಂತ ತಗೊಂಡ್ರು, ಈ ಕ್ಯಾಂಡಲಲ್ಲಿ ಸೆಲ್ ಮಾಡಿದವರೆಲ್ಲ ಟ್ರ್ಯಾಪ್ ಆದರೂ ಇಲ್ಲೆಲ್ಲ ಒಂದಷ್ಟು ಬಯರ್ಗಳು ಬಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವ್ನ ಟ್ರೆಂಡನ್ನು ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಬಿಗ್ ಬುಲಿಶ್ ಕ್ಯಾಂಡಲ್ ಆದ ನಂತರ ಒಂದು ಡೋಜಿ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಪ್ರೈಸ್ ಲೋವರ್ ಸೈಡ್ಗೆ ಬರುತ್ತೆ, ಬಟ್ ಲೋವರ್ ಸೈಡಲ್ಲಿ ರಿಜೆಕ್ಟ್ ಆಗಿ ಪಾಸಿಟಿವ್ ಕ್ಯಾಂಡಲನ್ನೇ ಕ್ರಿಯೇಟ್ ಮಾಡುತ್ತೆ. ನೆಗೆಟಿವ್ ಕ್ಯಾಂಡಲ್ ತುಂಬ ಏನು ಸ್ಟ್ರಾಂಗ್ ನೆಗೆಟಿವ್ ಕ್ಯಾಂಡಲ್ ಇರೋದಿಲ್ಲ, ಪ್ರೈಸ್ ಅಪ್ ಸೈಡ್ ಹೋಗ್ತಾ ಇರುತ್ತೆ. ಇಲ್ಲಿ ನೆಗೆಟಿವ್ ಕ್ಯಾಂಡಲ್ಗಳು ಬಂದರೂ ಕೂಡ ಈ ಬಿಗ್ ಬುಲಿಶ್ ಕ್ಯಾಂಡಲನ್ನು ಸ್ಟ್ರಾಂಗ್ ಆಗಿ ಬ್ರೇಕ್ ಡೌನ್ ಮಾಡಲ್ಲ ಅಂತ ಹೇಳ್ಬೋದು. ಬ್ರೇಕ್ ಡೌನ್ ಮಾಡಲ್ಲ. ಪಾಸಿಟಿವ್ ಕ್ಯಾಂಡಲ್ಗೆ ಕಂಪೇರ್ ಮಾಡಿದಾಗ ನೆಗೆಟಿವ್ ಕ್ಯಾಂಡಲ್ ಸ್ಮಾಲ್ ಇತ್ತು, ಮೊಮೆಂಟಮ್ ನೆಗೆಟಿವ್ ಕ್ಯಾಂಡಲಲ್ಲಿ ಕಡಿಮೆ ಇತ್ತು ಅಂತ ಹೇಳ್ಬೋದು. ಹಾಗೆ ಪ್ರೈಸ್ ಕಂಟಿನ್ಯೂ ಆಗುತ್ತೆ, ಸ್ಟ್ರಾಂಗ್ ಮೊಮೆಂಟಮ್ ಅಪ್ ಸೈಡ್ ಇತ್ತು. ನೆಕ್ಸ್ಟ್ ಇಲ್ಲಿ ಅಪ್ ಸೈಡ್ ಹೋದ ನಂತರ ಇಲ್ಲಿ ಅಗೇನ್ ಒಂದು ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಬಿಗ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ಒಂದು ಸ್ಟ್ರಾಂಗ್ ಕ್ಯಾಂಡಲನ್ನು ಕಂಪ್ಲೀಟಾಗಿ ಎಂಗಲ್ಫ್ ಮಾಡಿದೆ ಅಂತ ಹೇಳ್ಬೋದು. ಓಪನ್ ಆಗುತ್ತೆ, ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಪ್ರೀವಿಯಸ್ ಕ್ಯಾಂಡಲನ್ನು ಲೋವನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ, ಬಿಗ್ ರೆಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದು ಬುಲ್ಲಿಶ್ ಮೂಮೆಂಟಮ್ ಇಲ್ಲಿ ಲಾಸ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಅದು ಕಂಟಿನ್ಯೂಷನ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಇಲ್ಲಿ ಪ್ರೈಸ್ ಸಪೋರ್ಟನ್ನು ತಗೊಳುತ್ತೆ, ಅಪ್ ಮೂವನ್ನು ಕೊಡುತ್ತೆ, ಡೌನ್ ಬರುತ್ತೆ, ಅಗೇನ್ ಈ ಸಪೋರ್ಟನ್ನು ತೆಗೆದುಕೊಳ್ಳುತ್ತೆ, ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಅಪ್ ಮೂವನ್ನು ಕೊಡುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುವಂಥ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲೊಂದು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಈ ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆ ಕೇಳಿದ್ರೆ ಪ್ರೈಸ್ ಅಪ್ ಮೂವನ್ನು ಕೊಡ್ತಾ ಇತ್ತು, ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಈ ಬೇರಿಶ್ ಕ್ಯಾಂಡಲ್ ಹೈ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ಆ ಹೈ ಕ್ರಾಸ್ ಆಗಿದೆ, ಅಗೇನ್ ಮೊಮೆಂಟಮ್ ಹೈಯರ್ ಸೈಡ್ ಕಂಟಿನ್ಯೂ ಆಗೋದಿಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡಿದಾಗ ನೆಕ್ಸ್ಟ್ ಪ್ರೈಸ್ ಈ ಝೋನ್ಗೆ ರೀಚ್ ಆಗುತ್ತೆ, ಅಗೇನ್ ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ನಾವಿಲ್ಲಿ ನೋಡ್ಬೋದು ಈ ಸಪೋರ್ಟ್ ಹತ್ರ ಅಗೇನ್ ಒಂದು ಬ್ರೇಕ್ ಡೌನ್ ಅನ್ನು ಮಾಡುತ್ತೆ. ಇದು ಬಿಗ್ ಬೇರಿಶ್ ಮೊಮೆಂಟಮ್ ಕ್ಯಾಂಡಲ್ ಓಪನ್ ಆಗುತ್ತೆ, ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಬಿಗ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಮೊಮೆಂಟಮ್ ಜೊತೆ ಈ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡುತ್ತೆ, ಅದು ನೆಗೆಟಿವ್ ಆಗುತ್ತೆ. ಸೊ ನಾವು ಯಾವುದೊಂದು ಕ್ಯಾಂಡಲನ್ನು ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡೋದು ಒಂದು, ಪ್ಲಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೊತೆ ಅನಲೈಸ್ ಮಾಡಿದಾಗ ಬೆಟರ್ ಆಗುತ್ತೆ. ಸೊ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ ವಿತ್ ಬಿಗ್ ಬೇರಿಶ್ ಮೊಮೆಂಟಮ್ ಕ್ಯಾಂಡಲ್. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಟ್ರೆಂಡ್ ರಿವರ್ಸಲನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ನೆಕ್ಸ್ಟ್ ಸಪೋರ್ಟನ್ನು ವಿತ್ ಬೇರಿಶ್ ಕ್ಯಾಂಡಲ್ ಬ್ರೇಕ್ ಡೌನ್ ಮಾಡಿದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಡೌನ್ ಬರುತ್ತೆ, ಡೌನ್ ಬಂದು ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ರಿಟ್ರೇಸ್ಮೆಂಟ್ ಮೂವ್ನ ಕ್ಯಾಂಡಲ್ಗಳನ್ನು ನೀವು ನೋಡ್ಬೋದು, ವೆರಿ ಸ್ಮಾಲ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಡೌನ್ ಬರುತ್ತೆ, ಕ್ಯಾಂಡಲ್ಗಳು ಬೇರಿಶ್ ಕ್ಯಾಂಡಲನ್ನು ಬೇರಿಶ್ ಮೊಮೆಂಟಮನ್ನು ಕಂಟಿನ್ಯೂ ಮಾಡಿಕೊಂಡು ಡೌನ್ ಮೂವನ್ನು ಕೊಡೋದು. ಹೀಗೆ ನಾವು ಇಂಡಿವಿಜುವಲ್ ಕ್ಯಾಂಡಲನ್ನು ರೀಡ್ ಮಾಡಬೇಕು. ಆ ಕ್ಯಾಂಡಲಲ್ಲಿ ಯಾವ ರೀತಿ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಆ್ಯಕ್ಟಿವಿಟಿ ಆಗ್ತಾ ಇದೆ, ಅದೇ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಬಂದಾಗ ಯಾವ ರೀತಿ ಕ್ಯಾಂಡಲ್ಗಳು ಕ್ರಿಯೇಟ್ ಆಗ್ತದೆ, ಬೈಯರ್ ಮತ್ತು ಸೆಲ್ಲರ್ನ ಸೈಕಾಲಜಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಟ್ರೇಡಿಂಗ್ ಡಿಸಿಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಕ್ಯಾಂಡಲಿಸ್ಟಿಕ್ಕನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೊತೆ ಕಂಬೈನ್ ಮಾಡಿಕೊಂಡು ರೀಡ್ ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮಾರುಬೂಸು ಕ್ಯಾಂಡಲ್ ಅಂತ ನಾನು ಆಗ ಹೇಳಿದೆ. ಏನಪ್ಪ ಮಾರುಬೂಸು ಕ್ಯಾಂಡಲ್ ಅಂತ ಹೇಳಿದ್ರೆ, ಇಲ್ಲಿ ನಾರ್ಮಲಿ ಬಿಗ್ ಬುಲ್ಲಿಶ್ ಅಥವಾ ಬೇರಿಶ್ ಕ್ಯಾಂಡಲ್ ಇಲ್ಲಿ ಹೈಯರ್ ಅಥವಾ ಲೋವರ್ ಸೈಡಲ್ಲಿ ವಿಕ್ ಇರೋದಿಲ್ಲ. ವಿಕ್ ಇರಲೇಬಾರ್ದು ಅಂತೇನಿಲ್ಲ, ಸ್ಮಾಲ್ ವಿಕ್ ಇರ್ಬೋದು, ಬಟ್ ಅದೇನು ಕನ್ಸಿಡರೇಬಲ್ ಅಮೌಂಟ್ ಆಫ್ ವಿಕ್ ಅಥವಾ ಲೋವರ್ ಶ್ಯಾಡೋ ಹೈಯರ್ ಶ್ಯಾಡೋ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಬೈಯರ್ ಅಥವಾ ಸೆಲ್ಲರ್ನ ಡಾಮಿನೆನ್ಸನ್ನು ಸಜೆಸ್ಟ್ ಮಾಡುತ್ತೆ. ಇದೊಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್, ಪ್ರೈಸ್ ಒಂದು ಲೆವೆಲಲ್ಲಿ ಓಪನ್ ಆಗುತ್ತೆ, ಒಂದು ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇಲ್ಲಿ ಸೆಲ್ಲರ್ಗಳು, ಈ ಬುಲಿಶ್ ಕ್ಯಾಂಡಲಲ್ಲಿ ಸೆಲ್ಲರ್ಗಳು ತುಂಬ ಏನು ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಸ್ಮಾಲ್ ವಿಕ್ ಇರುತ್ತೆ ಅಥವಾ ವಿಕ್ ಇಲ್ಲದೇ ಇರ್ಬೋದು. ಸೊ ಇದನ್ನು ನಾವು ಮಾರುಬೂಸು ಕ್ಯಾಂಡಲ್ ಅಂತ ಕರಿತೀವಿ. ಇದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಆಗುತ್ತೆ. ಅದೇ ರೀತಿ ಬೇರಿಶ್ ಮಾರುಬೂಸು ಕ್ಯಾಂಡಲ್ ಅಂತ ಕರಿತೀವಿ. ಪ್ರೈಸ್ ಒಂದು ಲೆವೆಲಲ್ಲಿ ಓಪನ್ ಆಗುತ್ತೆ, ಅಗೈನ್ ಇನ್ನೊಂದು ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಓಪನ್ಗಿಂತ ಕ್ಲೋಸಿಂಗ್ ಲೋವರ್ ಲೆವೆಲಲ್ಲಿ ಇರುತ್ತೆ, ಹಾಗಾಗಿ ಅದು ಬೇರಿಶ್ ಕ್ಯಾಂಡಲ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ವಿಕ್ ಸ್ಮಾಲ್ ವಿಕ್ ಇದ್ರೂ ಪರವಾಗಿಲ್ಲ, ಸ್ಮಾಲ್ ವಿಕ್ ಇಲ್ಲಿ ಸೆಲ್ಲರ್ ಡಾಮಿನೆಂಟ್ ಆಗಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಯಾವ ಕ್ಯಾಂಡಲಲ್ಲಿ ವಿಕ್ ಇರೋದಿಲ್ಲ ಅಥವಾ ಸ್ಮಾಲ್ ವಿಕ್ ಇರುತ್ತೆ ಅದನ್ನು ನಾವು ಮಾರುಬೂಸು ಕ್ಯಾಂಡಲ್ ಅಂತ ಕರಿತೀವಿ. ಬುಲಿಶ್ ಮಾರುಬೂಸು ಕ್ಯಾಂಡಲಲ್ಲಿ ಬೈಯರ್ ಸ್ಟ್ರಾಂಗ್ ಇರ್ತಾರೆ, ಅದೇ ರೀತಿ ಬೇರಿಶ್ ಮಾರುಬೂಸು ಕ್ಯಾಂಡಲಲ್ಲಿ ಸೆಲ್ಲರ್ಗಳು ಸ್ಟ್ರಾಂಗ್ ಇರ್ತಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಈ ಮಾರುಬೂಸು ಟೈಪ್ನ ಕ್ಯಾಂಡಲನ್ನು ನೋಡ್ಬೋದು. ಇದು ಫುಲ್ ಮಾರುಬೂಸು ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ವಿಕ್ ಇರೋದಿಲ್ಲ, ಅದು ಇದ್ರೂ ಕೂಡ ಸ್ಮಾಲ್ ವಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಮಾರುಬೂಸು ಓಪನ್ ಅಂತ ಹೇಳಿದ್ರೆ ಓಪನ್ ಆ್ಯಂಡ್ ಲೋ
ಪ್ರೈಸ್ ಸೇಮ್ ಇರುತ್ತೆ, ಪ್ರೈಸ್ ಕ್ಲೋಸಿಂಗನ್ನು ಕೊಡುತ್ತೆ, ಬಟ್ ಒಂದು ಸ್ವಲ್ಪ ಹೈಯನ್ನು ಮಾಡಿರುತ್ತೆ. ಸೊ ಓಪನಿಂಗಲ್ಲಿ ಯಾವುದೇ ವಿಕ್ ಇರೋದಿಲ್ಲ, ಅದನ್ನು ನಾವು ಮಾರುಬೂಜು ಓಪನ್ ಅಂತ ಕರಿತೀವಿ. ಇದು ಬುಲ್ಲಿಶ್ ಆಗುತ್ತೆ. ಅದೇ ರೀತಿ ಓಪನ್ ಆಗುತ್ತೆ, ಓಪನ್ ಆ್ಯಂಡ್ ಹೈ ಸೇಮ್ ಇರುತ್ತೆ, ಪ್ರೈಸ್ ಡೌನ್ ಬರುತ್ತೆ, ಒಂದು ಲೋ ಅನ್ನು ಮಾಡುತ್ತೆ, ಒಂದು ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಮಾರುಬೂಜು ಕ್ಲೋಸ್ ಅಂತ ಕರಿತೀವಿ. ಕ್ಲೋಸಿಂಗ್ ಟೈಮಲ್ಲಿ ಯಾವುದೇ ವಿಕ್ ಇರೋದಿಲ್ಲ. ಬುಲ್ಲಿಶ್ ಕ್ಯಾಂಡಲಲ್ಲಿ ಕ್ಲೋಸ್ ಹಾಗೆ ಹೈ ಸೇಮ್ ಇರುತ್ತೆ. ಅದೇ ರೀತಿ ಬೇರಿಶ್ ಕ್ಯಾಂಡಲಲ್ಲಿ ಕ್ಲೋಸ್ ಹಾಗೆ ಲೋ ಸೇಮ್ ಇರುತ್ತೆ. ಕ್ಲೋಸಿಂಗ್ ಟೈಮಲ್ಲಿ ಯಾವುದೇ ರೀತಿಯ ವಿಕ್ ಇರೋದಿಲ್ಲ. ಇದನ್ನು ನಾವು ಮಾರುಬೂಜು ಕ್ಲೋಸ್ ಅಂತ ಕರಿತೀವಿ. ಈ ಹೆಸರನ್ನು ನೆನಪಿಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆನ್ಸ್ ಏನೂ ಅಲ್ಲ. ಆ ಕ್ಯಾಂಡಲಲ್ಲಿ ಆ್ಯಕ್ಟಿವಿಟಿ ಏನಾಗಿದೆ, ಬೈಯರ್ ಸೆಲ್ಲರ್ನ ಆ್ಯಕ್ಟಿವಿಟಿ ಏನಾಗಿದೆ ಅಂತ ತಿಳ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಅದೇ ಸಾಕಾಗುತ್ತೆ. ಆ ಕ್ಯಾಂಡಲ್ ಹೆಸರು ಏನು, ಓಪನ್ ಮಾರುಬೂಜು ಅಥವಾ ಕ್ಲೋಸ್ ಮಾರುಬೂಜು, ಅದು ಇಂಪಾರ್ಟೆನ್ಸ್ ಆಗೋದಿಲ್ಲ. ಆ ಕ್ಯಾಂಡಲಲ್ಲಿ ಯಾರು ಡಾಮಿನೇಟ್ ಮಾಡಿದರೆ, ಆ ಕ್ಯಾಂಡಲ್ ಎಲ್ಲಿ ಕ್ರಿಯೇಟ್ ಆಗಿದೆ, ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಿದೆ, ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಿದೆಯಾ, ಅಲ್ಲಿ ಆ್ಯಕ್ಟಿವಿಟಿ ಏನಾಗಿದೆ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಆ ಕ್ಯಾಂಡಲ್ ಹೆಸರು ಇಂಪಾರ್ಟೆಂಟ್ ಆಗೋದಿಲ್ಲ. ನಾವಿಲ್ಲೊಂದು ಮಾರುಬೂಜು ಕ್ಯಾಂಡಲನ್ನು ನೋಡ್ಬೋದು. ನಿಫ್ಟಿ ಚಾರ್ಟಲ್ಲಿ ಪ್ರೈಸ್ ಡೌನ್ ಬರ್ತಾ ಇತ್ತು, ಒಂದು ಅಪ್ ಮೂವ್ನ ಕೊಡುತ್ತೆ, ಇಲ್ಲೊಂದು ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನಾನು ಆಗಲೇ ಹೇಳಿದೆ ಕ್ಯಾಂಡಲ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ವಿಕ್ ಕ್ಯಾಂಡಲ್ ಅಪ್ ಮೂವ್ನ ಕೊಡುತ್ತೆ, ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಕಂಟ್ರೋಲ್ ತಗೊಂಡು ರಿಜೆಕ್ಟ್ ಆಗುತ್ತೆ. ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಟ್ರೆಂಡ್ ಡೌನ್ ಇತ್ತು, ಹಾಗೆ ರಿಟ್ರೇಸ್ಮೆಂಟ್ ಟ್ರೆಂಡ್ ಅಪ್ ಇತ್ತು. ನೆಕ್ಸ್ಟ್ ಹೇಳಿದೆ ಈ ಕ್ಯಾಂಡಲ್ ಹೈ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ. ಇಲ್ಲಿ ಪ್ರೈಸ್ ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಡೇ ನೀವು ನೋಡ್ಬೋದು, ಒಂದು ಮಾರುಬೂಜು ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಓಪನ್ ಆ್ಯಂಡ್ ಹೈ ಸೇಮ್ ಇರುತ್ತೆ. ಓಪನ್ ಆದ ಕೂಡಲೇ ಪ್ರೈಸನ್ನು ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಅದೇ ರೀತಿ ಪ್ರೈಸ್ ಒಂದು ಸ್ಮಾಲ್ ಲೋ ಅನ್ನು ಕ್ರಿಯೇಟ್ ಮಾಡುತ್ತೆ, ಇನ್ನೊಂದು ಆಲ್ಮೋಸ್ಟ್ ಲೋ ಹತ್ತಿರ ಬಂದು ಕ್ಲೋಸಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಸ್ಟ್ರಾಂಗ್ ನೆಗೆಟಿವ್ ಕ್ಯಾಂಡಲ್ ಆಗುತ್ತೆ. ಓಪನ್ ಆದ ನಂತರ ಇಮಿಡಿಯೇಟ್ಲಿ ಸೆಲ್ಲರ್ ಬರ್ತಾರೆ, ಪ್ರೈಸನ್ನು ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ಸೆಲ್ಲರ್ಗಳು ಲೋ ಟೈಮಲ್ಲೇ ಬಂದು ಕ್ಲೋಸಿಂಗನ್ನು ಮಾಡ್ತಾರೆ, ಇನ್ನೊಂದು ಎಂಡಲ್ಲಿ ಬಂದು ಕ್ಲೋಸಿಂಗನ್ನು ಆಗುತ್ತೆ. ಒಂದು ಎಂಡಲ್ಲಿ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಎಂಡಲ್ಲಿ ಬಂದು ಕ್ಲೋಸ್ ಆಗುತ್ತೆ. ಸೆಲ್ಲರ್ಗಳು ತುಂಬ ಸ್ಟ್ರಾಂಗ್ ಇದ್ರು ಬೈಯರ್ಗಳಿಗೆ ಇಲ್ಲಿ ಕಂಟ್ರೋಲನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಅದಾದ ನಂತರ ನೀವು ನೆಕ್ಸ್ಟ್ ಒಂದು ಬೇರಿಶ್ ಮೊಮೆಂಟಮ್ ಕಂಟಿನ್ಯೂ ಆಗಿರೋದನ್ನು ನೋಡ್ಬೋದು. ನಾವಿಲ್ಲೊಂದು ಚಾರ್ಟನ್ನು ನೋಡ್ಬೋದು. ಬೇರಿಶ್ ಮಾರುಬೂಜು ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಡೌನ್ ಟ್ರೆಂಡಲ್ಲಿತ್ತು, ಮೊಮೆಂಟಮ್ ಕ್ಯಾಂಡಲ್ಗಳು ಸ್ಟ್ರಾಂಗ್ ಮೊಮೆಂಟಮ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಡೌನ್ ಬರ್ತಾ ಇರುತ್ತೆ. ಇಲ್ಲಿ ಅಗೇನ್ ಒಂದು ಬೇರಿಶ್ ಮಾರುಬೂಜು ಕ್ರಿಯೇಟ್ ಆಗುತ್ತೆ. ಅದು ಏನನ್ನು ಸಜೆಸ್ಟ್ ಮಾಡುತ್ತೆ, ಸ್ಟ್ರಾಂಗ್ ಬೇರಿಶ್ ಮೊಮೆಂಟಮನ್ನು ಸಜೆಸ್ಟ್ ಮಾಡುತ್ತೆ. ಬಟ್ ನೆಕ್ಸ್ಟ್ ಡೇ ನೀವು ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಡೇ ಪ್ರೈಸ್ ಒಂದು ರಿವರ್ಸ್ ಕೊಡುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಬರೀ ಇಂಡಿವಿಜುವಲ್ ಕ್ಯಾಂಡಲನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಸಾಕಾಗೋದಿಲ್ಲ, ಆ ಕ್ಯಾಂಡಲ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಈ ಕ್ಯಾಂಡಲ್ ಝೋನನ್ನು ನಾವು ನೋಡಿದಾಗ ಇದೊಂದು ಸಪೋರ್ಟ್ ಝೋನ್ ಆಗುತ್ತೆ. ಸಪೋರ್ಟ್ ಝೋನ್ ಹತ್ರ ಇಲ್ಲೊಂದು ಬೇರಿಶ್ ಮಾರುಬೂಜು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೆಗೆಟಿವ್, ಬಟ್ ಈ ಹಿಂದೆ ಪ್ರೈಸ್ ಇಲ್ಲೊಂದು ರಿವರ್ಸಲನ್ನು ಕೊಟ್ಟಿತ್ತು. ಸೊ ಇದು ಅಗೇನ್ ಕನ್ಫರ್ಮ್ ಆಗಬೇಕಾದ್ರೆ ಇಲ್ಲಿ ಈ ಸಪೋರ್ಟ್ ಝೋನ್ ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಸಪೋರ್ಟ್ ಝೋನ್ ಬ್ರೇಕ್ ಡೌನ್ ಆಗಲ್ಲ, ಒಂದು ಬೇರಿಶ್ ಮಾರುಬೂಜು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೇ ಒಂದು ಕಂಟಿನ್ಯೂಷನ್ ಬರಲ್ಲ, ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಲೋಕ್ಕಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡೋದಿಲ್ಲ, ಪ್ರೈಸ್ ಅಪ್ ಮೂವ್ ಆಗುತ್ತೆ. ಇಲ್ಲೊಂದು ಬುಲ್ಲಿಶ್ ಮಾರುಬೂಜು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನಾವು ಇಲ್ಲಿ ನೋಡ್ಬೋದು, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಒಂದು ಎಂಡಲ್ಲಿ ಓಪನ್ ಆಗುತ್ತೆ, ಇನ್ನೊಂದು ಎಂಡಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ಈ ಲೋ ಅನ್ನು ಹೋಲ್ಡ್ ಮಾಡುತ್ತೆ ನೋಡಿ. ಸೊ ಇದರ ಅರ್ಥ ಇಲ್ಲಿ ಬೈಯರ್ಸ್ ಓಪನ್ ಆದ ನಂತರ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಆ ಝೋನ್ಗೆ ಬಂದಾಗ ಪ್ರೈಸಲ್ಲಿ ಹೋಲ್ಡ್ ಆಗುತ್ತೆ. ಅಗೇನ್ ಒಂದು ಬುಲ್ಲಿಶ್ ಮಾರುಬೂಜನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವನ್ನು ಕೊಡುತ್ತೆ. ಸೊ ಹಾಗಾಗಿ ಕ್ಯಾಂಡಲನ್ನು ಅನಲೈಸ್ ಮಾಡುವಾಗ ಒಂದು ಇಂಡಿವಿಜುವಲ್ ಕ್ಯಾಂಡಲ್ನ ಪ್ರೈಸ್ ಆ್ಯಕ್ಷನ್, ನೆಕ್ಸ್ಟ್ ಆ ಕ್ಯಾಂಡಲ್ ಯಾವ ಝೋನಲ್ಲಿ ಕ್ರಿಯೇಟ್ ಆಗ್ತಿದೆ, ಸಪೋರ್ಟ್ ಝೋನಲ್ಲ ಅಥವಾ ರೆಸಿಸ್ಟೆನ್ಸ್ ಝೋನಲ್ಲಿ ಕ್ರಿಯೇಟ್ ಆಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇರುವಂಥ ಇನ್ನೊಂದು ಟೈಪ್ ಆಫ್ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ. ಏನಪ್ಪ ಡೋಜಿ ಕ್ಯಾಂಡಲ್ ಅಂತ ಹೇಳಿದ್ರೆ, ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸೇಮ್ ಇರ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ತುಂಬ ಚಿಕ್ಕದಾದ ರಿಯಲ್ ಬಾಡಿ ಯಾವುದಿರುತ್ತೆ ಅದನ್ನು ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ 4 ರೀತಿಯ ಡೋಜಿಯನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಸೇಮ್ ಇರುತ್ತೆ, ಪ್ರೈಸ್ ಸ್ವಲ್ಪ ಅಪ್ ಮೂವ್ನ ಕೊಡುತ್ತೆ, ಅಗೇನ್ ಡೌನ್ ಮೂವ್ನ ಕೊಡುತ್ತೆ, ಮಿಡ್ಲ್ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇದು ತುಂಬ ಏನು ದೊಡ್ಡ ಕ್ಯಾಂಡಲ್ ಅಲ್ಲ, ಮಿನಿಮಮ್ ಸ್ಮಾಲ್ ಕ್ಯಾಂಡಲ್. ಇದನ್ನು ನಾವು ಕಾಮನ್ ಡೋಜಿ ಅಂತ ಕರಿತೀವಿ. ಇದೊಂದು ಇಂಡಿಸಿಷನ್ ಕ್ಯಾಂಡಲ್, ಯಾಕಂದರೆ ಪ್ರೈಸ್ ಓಪನ್ ಆಗುತ್ತೆ, ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಡೌನ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಯಾವ ಪಾಯಿಂಟಲ್ಲಿ ಓಪನ್ ಆಗಿದೆ ಆಲ್ಮೋಸ್ಟ್ ಆ ಪಾಯಿಂಟಲ್ಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಒಂದು ಇಂಡಿಸಿಷನ್ ಇದೆ, ಯಾರು ತುಂಬ ಏನು ಕಂಟ್ರೋಲಿಂಗ್ ಇಲ್ಲ ಅಥವಾ ಇಬ್ಬರ ಮಧ್ಯೆ ಒಂದು ಫೈಟ್ ನಡೀತಾ ಇದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಓಪನಿಂಗ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ಸೇಮೇ ಇರಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಓಪನಿಂಗ್ ಪ್ರೈಸ್ 100, ಅದೇ ರೀತಿ ಕ್ಲೋಸಿಂಗ್ ಪ್ರೈಸ್ 100 ಇರಬೇಕು ಅಂತಿಲ್ಲ ಡೋಜಿ ಅಂತ ಕನ್ಸಿಡರ್ ಮಾಡಲಿಕ್ಕೆ. ಸ್ವಲ್ಪ ಸ್ಮಾಲ್ ರಿಯಲ್ ಬಾಡಿ ಇದ್ದರೂ ಓಕೆ, ಬಟ್ ರಿಯಲ್ ಬಾಡಿಗೆ ಕಂಪೇರ್ ಮಾಡಿದಾಗ ಅದರ ವಿಕ್ಗಳು ದೊಡ್ಡದಿರಬೇಕಾಗತ್ತೆ, ಆಗ ಮಾತ್ರ ಅದನ್ನು ನಾವು ಡೋಜಿ ಅಂತ ಕರಿತೀವಿ. ಕನ್ಸಿಡರೇಬಲ್ ಅಮೌಂಟ್ ಆಫ್ ವಿಕ್ ಇದ್ದು ರಿಯಲ್ ಬಾಡಿ ತುಂಬ ಚಿಕ್ಕದಿತ್ತು ಅಂತೇಳಿ ಅದನ್ನು ನಾವು
ಡೋಜಿ ಅಂತ ಕರಿತೀವಿ. ಸೊ ಇದು ಇಂಡಿಸಿಷನನ್ನು ಸಜೆಸ್ಟ್ ಮಾಡುತ್ತೆ. ಆ ಕ್ಯಾಂಡಲ್ನ ಹೈ ಆ್ಯಂಡ್ ಲೋ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಬೇಕಾಗುತ್ತೆ, ನಾವು ಮೊಮೆಂಟಮನ್ನು ಕಂಟಿನ್ಯೂ ಆಗೋದನ್ನು ನೋಡಬೇಕು ಅಂತ ಹೇಳಿದೆ. ಸೊ ಒಂದು ಕಾಮನ್ ಡೋಜಿ ಆಗುತ್ತೆ, ಸ್ಮಾಲ್ ಡೋಜಿ. ನೆಕ್ಸ್ಟ್ ಇನ್ನೊಂದು ಲಾಂಗ್ ಲೆಗ್ಡ್ ಡೋಜಿ. ಇಲ್ಲಿ ಏನಾಗುತ್ತೆ, ಹೈ ಮತ್ತು ಲೋ ಅಥವಾ ಹೈಯರ್ ಶ್ಯಾಡೋ ಮತ್ತು ಲೋವರ್ ಶ್ಯಾಡೋ ತುಂಬ ದೊಡ್ಡದಾಗಿರುತ್ತೆ. ಸೊ ಅದನ್ನು ನಾವು ಲಾಂಗ್ ಲೆಗ್ಡ್ ಡೋಜಿ ಅಂತ ಕರಿತೀವಿ. ಇನ್ನೊಂದು ಗ್ರೇವ್ ಸ್ಟೋನ್ ಡೋಜಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಪ್ರೈಸ್ ಓಪನ್ ಆಗುತ್ತೆ, ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಸ್ಟ್ರಾಂಗ್ ಹೈಯರ್ ಶ್ಯಾಡೋ ಇರುತ್ತೆ, ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ ಆ ಲೆವೆಲಲ್ಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇಲ್ಲೂ ಅಷ್ಟೇ ಸೇಮ್ ಓಪನಿಂಗ್ ಕ್ಲೋಸಿಂಗ್ ಪ್ರೈಸ್ ಸೇಮ್ ಆಗಿರಬೇಕು ಅಂತಿಲ್ಲ, ಸ್ಮಾಲ್ ರಿಯಲ್ ಬಾಡಿ ಇದ್ದರೂ ನಡೆಯುತ್ತೆ. ಸೊ ಇದನ್ನು ನಾವು ಗ್ರೇವ್ ಸ್ಟೋನ್ ಡೋಜಿ ಅಂತ ಕರಿತೀವಿ. ಬಟ್ ಏನಾಗುತ್ತೆ, ಒಂದು ದೊಡ್ಡದಾದ ಹೈಯರ್ ಶ್ಯಾಡೋ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಅದರ ಆಪೋಸಿಟ್ ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಪ್ರೈಸ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಲಾಂಗ್ ಲೋವರ್ ಶ್ಯಾಡೋ ಇರುತ್ತೆ, ಅಗೈನ್ ಅಪ್ ಮೂವನ್ನು ಕೊಡುತ್ತೆ, ಯಾವ ಲೆವೆಲಲ್ಲಿ ಓಪನ್ ಆಗಿದೆ ಆ ಲೆವೆಲಲ್ಲೇ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಅಥವಾ ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಕನ್ಸಿಡರೇಬಲ್ ಅಮೌಂಟ್ ಆಫ್ ರಿಯಲ್ ಬಾಡಿ ಅಲ್ಲ, ವೆರಿ ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ಸೊ ಈ ಎರಡು ಪ್ಯಾಟರ್ನ್ಗಳು ಅಷ್ಟೇ ಯಾವ ಲೆವೆಲಲ್ಲಿ ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ, ಅದೇ ರೀತಿ ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಕ್ಯಾಂಡಲಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಇನ್ ಕೇಸ್ ಈ ಗ್ರೇವ್ ಸ್ಟೋನ್ ಡೋಜಿ ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಯಿತು ಅಂತೇಳಿ ಇದು ನೆಗೆಟಿವ್ ಆಗುತ್ತೆ, ಈ ಲೋನ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ನೆಕ್ಸ್ಟ್ ನೆಗೆಟಿವ್ ಆಗುತ್ತೆ, ಈ ಹೈ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆ ಕೇಳಿದ್ರೆ ಪ್ರೈಸ್ ಅಪ್ ಸೈಡ್ ಪುಷ್ ಆಗುತ್ತೆ, ಬೈರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಸೆಲ್ಲರ್ಗಳು ಡೌನ್ ಸೈಡ್ ಅದನ್ನು ಪುಷ್ ಮಾಡ್ತಾರೆ. ಸೆಲ್ಲರ್ ಒಂದಷ್ಟು ಕಂಟ್ರೋಲನ್ನು ತಗೊಂಡ್ರು ಅಂತ ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಅದರ ಕನ್ಫರ್ಮೇಷನ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಕನ್ಫರ್ಮ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಟ್ರೆಂಡ್ ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಇನ್ ಕೇಸ್ ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಯಿತು ಅಂತೇಳಿ ಒಂದಷ್ಟು ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಯಾಕೆ ಕೇಳಿದರೆ ಪ್ರೈಸ್ ಡೌನ್ ಟ್ರೆಂಡಲ್ಲಿ ಇದ್ದಾಗ ಸೆಲ್ಲರ್ಗಳು ಡಾಮಿನೇಟ್ ಮಾಡ್ತಾ ಇರ್ತಾರೆ, ಬಟ್ ಯಾವುದೊಂದು ದಿನ ಪ್ರೈಸ್ ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡ್ತು ಅಂತೇಳಿ ಅಲ್ಲಿ ಬೈಯರ್ ಸ್ವಲ್ಪ ಬರ್ತಾ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ, ಒಂದು ಹಿಂಟನ್ನು ಕೊಡುತ್ತೆ. ಹಾಗಾಗಿ ಡೌನ್ ಟ್ರೆಂಡಲ್ಲಿ ಇದು ಕ್ರಿಯೇಟ್ ಆಯಿತು ಅಂತೇಳಿ ಮೇ ಬಿ ಒಂದು ಟ್ರೆಂಡ್ ರಿವರ್ಸಲ್ ಆಗುವಂಥ ಸಿಗ್ನಲನ್ನು ಕೊಡುತ್ತೆ. ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ಒಂದು ಕ್ಯಾಂಡಲನ್ನು ನೋಡಿಕೊಂಡು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಈ ಡ್ರ್ಯಾಗನ್ ಫ್ಲೈ ಡೋಜಿ ಕೂಡ ಅಷ್ಟೇ. ಸೊ ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ಈ ಡೋಜಿ ಏನಾಗುತ್ತೆ, ಇದೊಂದು ಇಂಡಿಸಿಷನ್ ಕ್ಯಾಂಡಲ್ ಆಗುತ್ತೆ. ಸೊ ನಾರ್ಮಲಿ ಕನ್ಸಾಲಿಡೇಷನ್ ಟೈಮಲ್ಲಿ ಈ ರೀತಿಯ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೋದು. ಪ್ರೈಸ್ ಒಂದು ಸ್ಮಾಲ್ ರೇಂಜನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಮೂವನ್ನು ಕೊಡದೆ ಬೈಯರ್ ಸೆಲ್ಲರ್ ಮಧ್ಯೆ ಒಂದು ಇಂಡಿಸಿಷನ್ ಇರುತ್ತೆ. ಆ ರೇಂಜ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಬೇಕಾಗುತ್ತೆ, ನಾವು ಮೊಮೆಂಟಮನ್ನು ನೋಡಬೇಕು ಅಂತ ಹೇಳಿದ್ರೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ಬೋದು. ಪ್ರೈಸ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು, ಇಲ್ಲೊಂದಷ್ಟು ಕನ್ಸಾಲಿಡೇಷನ್ ಆಗುತ್ತೆ. ನೀವು ನೋಡ್ಬೋದು ಲೋವರ್ ಸೈಡಲ್ಲಿ ವಿಕ್ಗಳು ಬರ್ತಾ ಇರೋದು ಸಪೋರ್ಟನ್ನು ಸಜೆಸ್ಟ್ ಮಾಡುತ್ತೆ. ಅಗೈನ್ ಪ್ರೈಸ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಒಂದು ಗ್ರೇವ್ ಸ್ಟೋನ್ ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ, ಅಪ್ ಮೂವನ್ನು ಕೊಡುತ್ತೆ, ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ, ಪ್ರೈಸ್ ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಈ ಒಂದು ಇದು ಪಾಸಿಟಿವ್ ಇದ್ದರೂ ಕೂಡ ಕ್ರಿಯೇಟ್ ಆಗಿರುವಂಥದ್ದು ಒಂದು ಪ್ರೈಸ್ ಅಪ್ ಮೂವನ್ನು ಕೊಡ್ತಾ ಇರುವ ಕ್ರಿಯೇಟ್ ಆಗಿರುವಂಥದ್ದು ಹೈಯರ್ ಲೆವೆಲ್ಗೆ ರೀಚ್ ಆಗುತ್ತೆ. ಹೈಯರ್ ಲೆವೆಲಲ್ಲಿ ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಅದರ ಕನ್ಫರ್ಮೇಷನ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲೊಂದು ಬೇರಿಶ್ ಮಾರುಬುಜು ಕ್ರಿಯೇಟ್ ಆಗುತ್ತೆ, ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರುತ್ತೆ, ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಟ್ರೆಂಡ್ ರಿವರ್ಸಲನ್ನು ಸಜೆಸ್ಟ್ ಮಾಡುತ್ತೆ. ಅದಾದ ನಂತರ ಪ್ರೈಸ್ ಕಂಟಿನ್ಯೂ ಆಗಿ ಡೌನ್ ಬಂದಿರುವಂಥದ್ದು, ಪ್ರೈಸ್ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಲ್ಲ. ಇಲ್ಲಿ ನೀವು ನೋಡ್ಬೋದು, ಒಂದು ಚಾರ್ಟನ್ನು ನೋಡ್ತಾ ಇದ್ರೆ ಪ್ರೈಸ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು, ಒಂದು ಲಾಂಗ್ ಲೆಗ್ಡ್ ಡೋಜಿ ಕ್ರಿಯೇಟ್ ಆಗುತ್ತೆ, ಸ್ಟ್ರಾಂಗ್ ಅಪ್ ಮೂವನ್ನು ಕೊಡ್ತಾ ಇತ್ತು. ಬಟ್ ಇಲ್ಲಿ ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ, ಪ್ರೈಸ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಬಟ್ ಯಾವ ಲೆವೆಲಲ್ಲಿ ಓಪನ್ ಆಗಿದೆ ಆ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಒಂದು ಇಂಡಿಸಿಷನನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಬುಲ್ಸ್ಗಳು ಸ್ಟ್ರಾಂಗ್ ಇದ್ದರು, ಬಟ್ ನೆಕ್ಸ್ಟ್ ಡೇ ಆ ಮೊಮೆಂಟಮ್ ಕ್ಯಾರಿ ಆಗಲ್ಲ, ಕಂಟಿನ್ಯೂ ಆಗಲ್ಲ, ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ವೆರಿ ನೆಕ್ಸ್ಟ್ ಡೇ ನೀವು ಇಲ್ಲಿ ನೋಡ್ಬೋದು ಒಂದು ಬೇರಿಶ್ ಮಾರುಬುಜು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು, ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಈ ಲೋವನ್ನು ಬ್ರೇಕ್ ಡೌನ್ ಮಾಡಿ ಪ್ರೈಸ್ ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಈ ರೀತಿ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಈ ಹೈ ಏನಾಗುತ್ತೆ, ಈ ಡೋಜಿ ಕ್ಯಾಂಡಲ್ ಹೈ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಡೇ ಪ್ರೈಸ್ ಅಗೇನ್ ಈ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿ ಈ ಡೋಜಿ ನೆಗೆಟಿವ್ ಆಗಿ ಆ್ಯಕ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಅಗೇನ್ ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದ್ರು ಅಂತ ಆಗುತ್ತೆ. ಇನ್ ಕೇಸ್ ಕ್ಯಾಂಡಲ್ಗಿಂತ ಆ ಡೋಜಿಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಟ್ಟರು ಅಂತ ಹೇಳಿದ್ರೆ ಇಲ್ಲಿ ಈ ಬ್ಯಾಟಲಲ್ಲಿ ಬೇರ್ಗಳು ವಿನ್ ಆದರೂ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದ್ರು ಅಂತ ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಪ್ರೈಸ್ ಅಗೇನ್ ಟ್ರೆಂಡಲ್ಲಿ ಚೇಂಜಸ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಇಲ್ಲೊಂದು ಡೋಜಿಯನ್ನು ನಾವು ನೋಡ್ಬೋದು, ಪ್ರೈಸ್ ಡೌನ್ ಬರುತ್ತೆ, ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ, ಇಂಡಿಸಿಷನನ್ನು ಕ್ರಿಯೇಟ್ ಮಾಡುತ್ತೆ, ಟ್ರೆಂಡ್ ನೆಗೆಟಿವ್ ಇತ್ತು. ನೆಕ್ಸ್ಟ್ ಡೇ ಪ್ರೈಸ್ ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಸ್ಟ್ರಾಂಗ್ ಏನು ಕ್ಯಾಂಡಲನ್ನು ಕ್ರಿಯೇಟ್ ಮಾಡೋದಿಲ್ಲ, ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅಗೇನ್ ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಬಟ್ ಅಗೇನ್ ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಇಲ್ಲಿ ಈ ಲೆವೆಲನ್ನು ಬ್ರೇಕ್ ಡೌನ್ ಕೂಡ ಮಾಡುತ್ತೆ, ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ, ಲಾಂಗ್ ಲೆಗ್ಡ್ ಡೋಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಈ ಬೇರಿಶ್ ಮೂಮೆಂಟಮ್ ಕಂಟಿನ್ಯೂ ಆಗೋದಿಲ್ಲ, ಇಲ್ಲಿ ಬುಲ್ಸ್ಗಳು ಅಗೇನ್ ಬಂದರು ಅಂತ ಇದು ಸಜೆಸ್ಟ್ ಮಾಡುತ್ತೆ.
ಟ್ರೆಂಡ್ ರಿವರ್ಸಲ್ ಆಗುವಂಥ ಹಿಂಟನ್ನು ಕೊಡುತ್ತೆ. ಹಾಗೆ ನಾವು ಪ್ರೈಸ್ ಚಾರ್ಟನ್ನು ಹಿಂದೆ ನೋಡಿದಾಗ ಇಲ್ಲಿ ಒಂದಷ್ಟು ಸಪೋರ್ಟ್, ಇದೊಂದು ಬ್ರೇಕ್ಔಟ್ ಲೆವೆಲ್ ಆಗಿತ್ತು, ಇಲ್ಲೊಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿತ್ತು, ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಇತ್ತು, ಆ ಲೆವೆಲ್ ನೆಕ್ಸ್ಟ್ ಅಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಿರುವಂಥದ್ದು, ಸಪೋರ್ಟ್ ಲೆವೆಲ್ ಹತ್ರ ಒಂದು ಡೋಜಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ನೆಕ್ಸ್ಟ್ ಈ ಕ್ಯಾಂಡಲ್ ಹೈಯನ್ನು ಕ್ರಾಸ್ ಮಾಡಿ ಕ್ಲೋಸಿಂಗನ್ನು ಕೊಡುತ್ತೆ, ಸ್ವಲ್ಪ ಮೊಮೆಂಟಮ್ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಬಂದಿರುವಂಥದ್ದು. ಸೊ ಈ ರೀತಿ ನಾವು ಪ್ರೈಸನ್ನು ಅಥವಾ ಯಾವುದೊಂದು ಕ್ಯಾಂಡಲನ್ನು ಅನಲೈಸ್ ಮಾಡಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಬೈಯರ್ ಮತ್ತು ಸೆಲ್ಲರ್ನ ಸೈಕಾಲಜಿ ಯಾವ ರೀತಿ ಇದೆ ಅಥವಾ ಬೈಯರ್ ಮತ್ತು ಸೆಲ್ಲರ್ನ ಆ್ಯಕ್ಟಿವಿಟಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದೇ ರೀತಿ ಪ್ರೈಸ್ ಪ್ಯಾಟರ್ನ್ ಜೊತೆ ಕಂಬೈನ್ ಮಾಡಿಕೊಂಡು ಅನಲೈಸ್ ಮಾಡಬೇಕಾಗತ್ತೆ. ಜಸ್ಟ್ ಬ್ಲೈಂಡ್ ಆಗಿ ಯಾವುದೊಂದು ಕ್ಯಾಂಡಲನ್ನು ನೋಡೋದಲ್ಲ, ಆ ಕ್ಯಾಂಡಲಲ್ಲಿ ಬೈಯರ್ ಸೆಲ್ಲರ್ನ ಆ್ಯಕ್ಟಿವಿಟಿ ಏನಿದೆ, ಅವರ ಸೈಕಾಲಜಿ ಏನಿದೆ ಅನ್ನೋದನ್ನು ರೀಡ್ ಮಾಡಿದರೆ ಮಾತ್ರ ನಮಗೆ ಪ್ರೈಸ್ ಆ್ಯಕ್ಷನನ್ನು ಬೆಟರ್ ಆಗಿ ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.